ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಹಳ್ಳಿ ಶೈಲಿಯ ಒಂದು ಟೊಮೆಟೊ ಮತ್ತು ಬದನೆಕಾಯಿ ಚಟ್ನಿನ ಹೇಗೆಲ್ಲ ಮಾಡಬೇಕು, ಟೇಸ್ಟಿಯಾಗಿ ಮಾಡಬೇಕು, ಏನೇನೆಲ್ಲ ಹಾಕಿ ಮಾಡ್ತೀನಿ ಎಂಬುದಾಗಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ನೀವು ಮರಿಬೇಡಿ. ಫ್ರೆಂಡ್ಸ್, ಹಳ್ಳಿಗಳಲ್ಲಿ ಒಲೆಯಲ್ಲಿ ಸುಟ್ಟು ಮಾಡ್ತಿದ್ರು ಮೆಣಸಿನ್ಕಾಯಿ ಮತ್ತು ಟೊಮೆಟೊ, ಈರುಳ್ಳಿ ಮತ್ತು ಬದನೆಕಾಯಿನ ಒಲೆಯಲ್ಲಿ ಕೆಂಡ ಇರ್ತಿತ್ತು. ಅವಾಗ ಆ ಕೆಂಡದಲ್ಲಿ ಸುಟ್ಟಿ ಮಾಡ್ತಾ ಇರ್ತಿದ್ರು. ಅದು ತುಂಬ ಟೇಸ್ಟಿ ಆಗಿರ್ತಿತ್ತು ಮತ್ತು ಮನೆಯಲ್ಲೆಲ್ಲ ಘಮ್ ಅಂತ ವಾಸನೆ ಬರ್ತಾ ಇರ್ತಿತ್ತು. ಅದೇ ಥರನ ಅದೇ ಶೈಲಿಯಲ್ಲಿ ನಾನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಹಾಗಾದರೆ ನೋಡೋಣ ಬನ್ನಿ. ಮೊದಲಿಗೆ ನೋಡಿ, ಇಲ್ಲಿ ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನು ತವಾ ತೊಗೊಂಡಿದ್ದೀನಿ, ಅದ್ರ ಮೇಲೆ ನಾನು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಕಾಟನ್ ಬಟ್ಟೆ ಇದ್ದರೆ ಈ ಥರ ಮೆಣಸಿನ್ಕಾಯಿ ಈ ಥರ ನಾವು ಮೇಲಿಂದ ಒತ್ತಬೇಕು, ಅವಾಗ ಬೇಗ ಇದು ಆಗಿಬಿಡುತ್ತೆ. ಆಗಿದೆ, ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಮೆಣಸಿನ್ಕಾಯಿನ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇಷ್ಟು ಹುರಿಬೇಕು, ಇದನ್ನು ಈ ಥರ ಬರಬೇಕಿದು. ಮಾಡ್ಕೊಂಡಿದ್ದೀನಿ ನೋಡಿ. ಸ್ಟವ್ ಹಚ್ಚಿ ಇದ್ರ ಮೇಲೆ ಹುಳಿನ ಒಂದು ಕಡ್ಡಿ ಇರತ್ತಲ್ಲವ, ಈ ಥರ ಕಡ್ಡಿಯಲ್ಲಿ ನಾನು ಚುರುಳಿನ ಇಟ್ಕೊಂಡಿದ್ದೀನಿ ನೋಡಿ. ಆವಾಗಿನ ಕಾಲದಲ್ಲಿ ಒಲೆಯಲ್ಲಿ ಈ ಥರ ಹುರ್ಕೊಳ್ತಿದ್ರು ಈರುಳ್ಳಿ, ಟೊಮೆಟೊ ಮತ್ತು ಬದನೆಕಾಯಿನ. ಸಿಟಿಯಲ್ಲಿ ಆ ಥರ ಇಲ್ವಲ್ಲ, ಅದಕ್ಕೋಸ್ಕರ ನಾನು ಸ್ಟವ್ನಲ್ಲಿ ಹುರ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಆಗ್ತಾ ಇದೆ. ಇದಾಗಿದೆ, ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ನೋಡಿ. ನೋಡಿ, ಈರುಳ್ಳಿ ಕೂಡ ಈ ಥರ ಚೆನ್ನಾಗಿ ಸುಟ್ಟು ಇಟ್ಕೊಂಡಿದ್ದೀನಿ ನೋಡಿ. ಇದ್ರ ಸಿಪ್ಪೆ ತೆಗಿಬೇಕು. ಇದನ್ನು ನಾನು ಆಮೇಲೆ ತೊಳ್ಕೊಂಡಿರ್ತೀನಿ ನೋಡಿ. ಇಲ್ಲಿ ಒಂದು ಬದನೆಕಾಯಿನ ತಗೊಂಡಿದ್ದೀನಿ. ಇದನ್ನು ನಾನು ಈ ಥರ ಚುಚ್ಚಿಬಿಟ್ಟು ಹುರ್ಕೊಳ್ತೀನಿ. ಸ್ಟವ್ ಆನ್ ಆಗಿದೆ, ಇದರ ಮೇಲೆ ಇಟ್ಟು ನಾನು ಹುರ್ಕೊಳ್ತೀನಿ ನೋಡಿ. ಇದು ಕೂಡ ಆಗಿದೆ, ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ನಾನು ಒಂದು ಟೊಮೆಟೊ ತೊಗೊಂಡಿದ್ದೀನಿ ನೋಡಿ. ಈ ಥರ ನಾನು ಚುಚ್ಚಿಟ್ಕೊಳ್ತೀನಿ. ಇದನ್ನು ಕೂಡ ಇದೇ ಥರ ನಾನು ಹುರ್ಕೊಳ್ತೀನಿ ಚೆನ್ನಾಗಿ ನೋಡಿ. ಆಗಿದೆ, ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಇದನ್ನು ಕೂಡ ಇಲ್ಲಿ ತೆಗೆದಿಟ್ಕೊಳ್ತೀನಿ. ಈಗ ಇದಕ್ಕೆ ತೆಗೆದಿಟ್ಕೊಳ್ತೀನಿ. ಅದೇ ಥರ ಇನ್ನೊಂದು ಬದನೆಕಾಯಿನೂ ನಾನು ಇದೇ ಥರ ಹುರ್ಕೊಳ್ತೀನಿ. ಇದು ಕೂಡ ಆಗಿದೆ, ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಇದಕ್ಕೆ ಹಾಕ್ಕೊಳ್ಳೋಣ. ಬಿಸಿ ಇದೆ ತುಂಬ. ನಾನು ಚೆನ್ನಾಗಿ ತೊಳೆದಿಟ್ಕೊಳ್ತೀನಿ. ಈಗ ಮೇಲಿನ ಸಿಪ್ಪೆ ಕಪ್ಪಗಾಗಿರೆಲ್ಲ ಕ್ಲೀನಾಗಿ ತೊಳೆದಿಟ್ಕೋಬೇಕು. ಮೆಣಸಿನ್ಕಾಯಿ ಮತ್ತು ಟೊಮೆಟೊ, ಈರುಳ್ಳಿ, ಬದನೆಕಾಯಿನ ಚೆನ್ನಾಗಿ ನಾನು ಮೇಲ್ಗಡೆ ಸಿಪ್ಪೆ ಹೋಗೋ ಥರ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ. ಇದನ್ನು ಮಧ್ಯದಿಂದ ಕಟ್ ಮಾಡ್ತೀನಿ ಈಗ. ಫ್ರೆಂಡ್ಸ್, ಇದನ್ನೆಲ್ಲ ನಾನು ಟೊಮೆಟೊ, ಈರುಳ್ಳಿ ಮತ್ತು ಬದನೆಕಾಯಿನ ಈ ಥರ ಮಧ್ಯದಿಂದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆರಬೇಕು. ತಕ್ಷಣ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬಾರ್ದು, ಮಿಕ್ಸಿಗೆ ಹಾಕಬಾರ್ದು. ಸ್ವಲ್ಪ ಆರಿದ ನಂತರ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕನಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ನೋಡಿ. ಅದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ, ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಮತ್ತು ಸುಟ್ಟಿರುವಂಥ ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸುಟ್ಟಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫಸ್ಟು ಸ್ವಲ್ಪ ಹಾಗೆ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ. ಇಷ್ಟು ಗ್ರೈಂಡ್ ಮಾಡಿದರೆ ಸಾಕು. ಇದಕ್ಕೆ ನಾನು ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಗ್ರೈಂಡ್ ಮಾಡ್ಕೊಳ್ತೀನಿ. ತರಿಯಾಗಿ ಗ್ರೈಂಡ್ ಮಾಡಬೇಕು. ಕಲ್ಲು ದುಂಡಿ ಕಲ್ಲಿದ್ರೆ ತುಂಬ ಚೆನ್ನಾಗಿರೋದು, ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿ. ಅನಿವಾರ್ಯ, ಮಿಕ್ಸಿಯಲ್ಲಿ ಮಾಡಲೇಬೇಕಾಗತ್ತೆ ಸಿಟಿಯಲ್ಲಿ ನೋಡಿ. ಈ ಥರ ರುಬ್ಬಿದ್ರೆ ಸಾಕು. ಇದನ್ನು ಒಂದು ಬೌಲಿಗೆ ಅಥವಾ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಚಟ್ನಿನ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊಳ್ತೀನಿ. ಹೌದು ಇಲ್ವಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆ ಜೋಳದ ರೊಟ್ಟಿ ಅಥವಾ ಚಪಾತಿ, ಅಕ್ಕಿ ರೊಟ್ಟಿ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಕೆಂಪಕ್ಕಿ, ನಾವು ಗದ್ದೆಯಲ್ಲಿ ಬೆಳೆದಿರುವಂಥ ಕೆಂಪಕ್ಕಿ ಜೊತೆ ತಿಂದರೆ, ಊಟ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಒಂದು ಬಾಳೆ ಎಲೆನ ನಾನು ತೊಗೊಂಡಿದ್ದೀನಿ. ಕೆಂಪಕ್ಕಿ ಅನ್ನ ಮಾಡಿದ್ದೀನಿ. ಇದಕ್ಕೆ ನಾನು ಅನ್ನನ ಬಡಿಸ್ತೀನಿ. ತುಂಬ ಟೇಸ್ಟ್ ಮತ್ತು ಆರೋಗ್ಯಕ್ಕೂ ಒಳ್ಳೇದಂತ ಹೇಳ್ಬೋದು ಕೆಂಪಕ್ಕಿ ಅನ್ನ. ಬಿಸಿ ಅನ್ನ ಇದೆ ನೋಡಿ. ಅನ್ನಕ್ಕೆ ನಾನು ಮಾಡಿರುವಂಥ ಚಟ್ನಿನ ಹಾಕ್ಕೊಳ್ತೀನಿ. ತುಂಬ ಟೇಸ್ಟ್ ಇರುತ್ತೆ ಈ ಚಟ್ನಿ. ಮನೆಯಲ್ಲಿ ಮಾಡಿದ್ರೆ ಇಡೀ ಮನೆ ಘಮ್ ಅನ್ನತ್ತೆ ಫ್ರೆಂಡ್ಸ್, ಅಷ್ಟು ಟೇಸ್ಟಿ ಆಗಿರುತ್ತೆ. ನೀವು ಟ್ರೈ ಮಾಡಿ ಮನೆಯಲ್ಲಿ. ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ. ಇದ್ರ ಜೊತೆ ಏನಾದರೂ ತುಪ್ಪ ಹಾಕ್ಕೊಂಡು ತಿಂದರೆ ಗಮ್ಮತ್ತಾಗಿರುತ್ತೆ.
ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ಕೊಳ್ತೀನಿ. ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ. ಈಗ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಒಮ್ಮೆ ಈ ಥರ ಮಾಡಿ ನೀವು ತಿನ್ನಿ ಫ್ರೆಂಡ್ಸು. ಎಲೆ ಬಳದನ್ನ ತಿಂತೀರಾ ನೀವು, ಅಷ್ಟೊಂದು ಟೇಸ್ಟ್ ಆಗಿದೆ. ನೋಡಿ, ಮೆಣಸಿನಕಾಯಿ ಸಮೇತ ಇದೆ. ತುಂಬ ಚೆನ್ನಾಗಿರುತ್ತೆ ಇದು. ಫ್ರೆಂಡ್ಸ್, ನೋಡಿದ್ರಲ್ಲ ನೀವು, ನಾನು ಹಳ್ಳಿ ಶೈಲಿ ಒಂದು ಟೊಮೆಟೊ ಮತ್ತು ಬದನೆಕಾಯಿ ಚಟ್ನಿನ ಯಾವ ರೀತಿಯಾಗಿ ಸುಲಭವಾಗಿ ಮತ್ತು ಟೇಸ್ಟಿಯಾಗಿ ಮಾಡಿದ್ದೀನಿ ಅಂತ ನೀವು ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.